ಹೈ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸ್ವಚ್ಛ 17 ಯೂಟ್ಯೂಬ್ ಚಾನಲ್. ಗೈಸ್ ನಮ್ ಟೀಮ್ಗೆ ಏನೋ ಒಂಥರ ಲತ್ತೆ ಹೊಡೆದ್ಬಿಟ್ಟೈತೆ. ಯಾಕೆಂದ್ರೆ ಹೋಮ್ ಗ್ರೌಂಡ್ ಅಲ್ಲೇ ಬಂದು ನಾವು ಸೋಲ್ತಾ ಇದೀವಿ. ಯಾಕೆ ಅಂತ ಓದಾಯ್ತಿಲ್ಲ. ಸೊ ವುಮೆನ್ಸ್ ಟೀಮ್ ಕೂಡ ಹಂಗೆ ಆಯ್ತು. 4 ಮ್ಯಾಚ್ ಕೂಡ ಹೋಮ್ ಗ್ರೌಂಡ್ ಅಲ್ಲಿ ನಾವು ಹೊಗೆ ಹಾಕಿಸ್ಕೊಂಡಿದ್ವಿ. ಸೊ ಮೆನ್ಸ್ ಟೀಮ್ ಕೂಡ ಹಂಗೆ ಐತೈತೆ. ಯಾಕೋ ಗೊತ್ತಾಗ್ತಿಲ್ಲ. ಸೊ ಅವೇನಲ್ಲಿ ಮಾತ್ರ ನಾವು ಒಂಥರ ಬೆಂಕಿ ತರ ಆಡ್ಕೊಂಡ್ ಬಂದ್ಬಿಡ್ತೀವಿ. ಅದು ಹೋಮ್ ಗ್ರೌಂಡ್ ಅಲ್ಲಿ ಹ್ಯಾಕಿಂಗ್ ಆಡ್ತವೆ ಅಂತ ನನ್ಗಂತೂ ಫುಲ್ ಸಿಕ್ಕಾಪಟ್ಟೆ ತಲೆ ಕೆಟ್ಟೋಗೈತೆ. ಆ, ಏನಾಯ್ತಿದ್ದು ಮ್ಯಾಚು? ಹೆಂಗಿತ್ತು? ನಮ್ ಕೈಯಲ್ಲೇ ಇತ್ತು ಮ್ಯಾಚು. ನಾವೇ ಗೆದ್ವಿ ಅಂತ ಅನ್ಕೊಂಡ್ವಿ. ಅದು ಏನ್ ಮಾಡೋದು? ಅನ್ಫಾರ್ಚುನೇಟ್ ನಮ್ಮ ಕ್ಯಾಪ್ಟನ್ ಒಂದು ಕ್ಯಾಚ್ ನ ಬಿಟ್ರು. ಆ ಕ್ಯಾಚ್ ನ ಬಿಟ್ಟಾಗ್ಲೇ ನಾವು ಮ್ಯಾಚ್ ನ ಬಿಟ್ವಿ ಅಂತ ಗೊತ್ತಾಗೋಯ್ತು ನನಗೆ. ಸೊ ಕೆ ಎಲ್ ರಾಹುಲ್ ನಿತ್ತಾಡ್ಕೊಂಡು ಒಳ್ಳೆ ಒಂಥರ ಸ್ಟ್ಯಾಂಡಿಂಗ್ ಇದ್ ಮಾಡ್ಕೊಂಡು ಕೊಟ್ರು ನಮ್ಗೆ. ಮನೆ ಮಗ ಬಂದು ನಮ್ ಮನೆನ ಧ್ವಂಸ ಮಾಡ್ಬಿಟ್ಟು ಹೋದ್ರು. ಸೊ ಆತರ ಒಂದ್ ಒಳ್ಳೆ ಇನ್ನಿಂಗ್ಸ್ ಆಡಿದ್ದು ನಮ್ಮ ಕೆ ಎಲ್ ರಾಹುಲ್. 53 ಬಾಲ್ಗೆ 93 ರನ್ ಹೊಡೆದ್ಬಿಟ್ಟು ನಮ್ನ ಧ್ವಂಸ ಮಾಡ್ಬಿಟ್ಟು ಮನೆಗೆ ಹೋದ್ರು. ಸೊ ಏನ್ ಮಾಡೋದು? ನಮ್ಗೆ ಒಂಥರ ಸಿಕ್ಕಾಪಟ್ಟೆ ಬೇಜಾರೈತೈತೆ. ಸೊ ಒಂಥರ ಗೆಲ್ಲ ಮ್ಯಾಚ್ ನಮ್ದು ಇದು. ಆದ್ರೂ ಕೂಡ ಸೋತ್ವಿ. ಸೊ ಮೊಮೆಂಟಮ್ ಎಲ್ಲಿ ಶಿಫ್ಟ್ ಆಯ್ತು, ಸೊ ಅದನ್ನೆಲ್ಲ ಹೇಳ್ತೀನಿ. ಫಸ್ಟ್ ಇವಾಗ ನಮ್ಮ ಬ್ಯಾಟಿಂಗ್ ಇಂದ ಬಂದ್ಬಿಡೋಣ. ಸೊ ಬ್ಯಾಟಿಂಗ್ ಇಂದ ನಮ್ಮ ಸಾಲ್ಟ್ ಮತ್ತೆ ನಮ್ಮ ಕಿಂಗ್ ಬಂದ್ರು. ನಮ್ಮ ಸಾಲ್ಟ್ ಗೊತ್ತಲ್ಲ, ಡಮಾಲ್ ಡಮಾಲ್ ಬ್ಯಾಟಿಂಗ್ ಆಡ್ಕೊಂಡು 3 ಓವರ್ಗೆ 54 ರನ್ ಹೊಡೆದಿದ್ದು. ಆಮೇಲೆ ಅವ್ರ ವಿಕೆಟ್ ಯಾವಾಗ ಹೋಯ್ತು, ಅನ್ಫಾರ್ಚುನೇಟ್ ರನ್ ಒಟ್ಟು ಸುಮ್ನೆ ಯಾಕೆ ಕೊಡ್ರು ಅಂತಾನೆ ಗೊತ್ತಾಗ್ತಿಲ್ಲ. ಅಲ್ಲೇ 30 yards ಅಲ್ಲಿ ಐತೆ ಬಾಲು. ಕೈಗೆ ಸಿಗ್ತೈತೆ ಬಾಲು. ಆದ್ರೂ ಕೂಡ ಯಾಕೆ ಹೊಡಿತಾ ಇದಾರೆ ಅಂತ ಗೊತ್ತಾಗ್ಲಿಲ್ಲ. ಸೊ ಅನ್ಫಾರ್ಚುನೇಟ್ ರನ್ ಔಟ್ ಆಯ್ತು ಅದು. ಅದ್ ಬೇಕಾಗಿರ್ಲಿಲ್ಲ. ಒಳ್ಳೆ ರನ್ ಬಂದಿತ್ತು. ಬಟ್ ಒಂದ್ ರನ್ಗೋಸ್ಕರ ನೀವು ಒಂದ್ ವಿಕೆಟ್ ನ ಕೊಡ್ತಿದೆ ಅಂತ ಅದೊಂಥರ ಬ್ಯಾಡ್ ಡಿಸಿಷನ್. ಸುಮ್ನೆ ಯಾರು ಕಾಲ್ ಮಾಡ್ರು ಅಂತ ಗೊತ್ತಿಲ್ಲ. ಕೊಹ್ಲಿ ಕಾಲ್ ಮಾಡ್ರು ಇಲ್ಲ ಸಾಲ್ಟ್ ಕಾಲ್ ಮಾಡ್ರು ಅಂತ ಗೊತ್ತಿಲ್ಲ. ಬಟ್ ಕೊಹ್ಲಿ ಮಾತ್ರ ಓಡೋದ್ರಲ್ಲೇ ಇರ್ತಾರೆ. ಆದ್ರೆ ಅದೊಂದು ರನ್ ಔಟ್ ಆಗಿದ್ ಮಾತ್ರ ನಮ್ಗೆ ನಿಜವಾಗ್ಲೂ ಇದಾಯ್ತು. ನಾನು ಆಡ್ತೀನಿ ನೋಡ್ರೆ ಇವತ್ತು ಪಕ್ಕ 250 ಮೇಲೆ ನಾವು ರನ್ ಹೊಡಿತೀವಿ ಅಂತ ಅನ್ಕೊಂಡಿದ್ವಿ. ಬಟ್ ಆದ್ರೆ ಇವಾಗ ಅವ್ರ ಹೆಂಗ್ ರನ್ ಔಟ್ ಆಯ್ತು, ಆಮೇಲೆ ಕಚ್ಕೊಂಡ್ ಹೋಗ್ರು. ನಮ್ದು ಡೌನ್ ಫಾಲ್ ಆಯ್ತು ಅವಾಗ. ಆ, ಏನ್ ಕೇಳ್ತೀರಾ, ಹಂಗೆ ಕೆಳಗಡೆ ಬಂದ್ಬಿಡ್ತು ನಮ್ ಟೀಮ್ದು ರನ್ನು. ಹಂಗೆ ನೀನು ಪಡಿಕಲ್ ಹೊಡಿಬೇಕಾಗಿರೋದು ಬಂದು 8 ಬಾಲ್ಗೆ ಒಂದ್ 25-30 ರನ್ ಹೊಡಿಬೇಕಿತ್ತು ಅವರು. ಈ ಪ್ರೀವಿಯಸ್ ಮ್ಯಾಚ್ಗಳು ನೋಡ್ತೀರಾ. ಬಟ್ ಆದ್ರೆ ಇವಾಗ ಹೊಡೆದಿದ್ದವ್ರು 8 ಬಾಲ್ 1 ರನ್ ಹೊಡೆದ್ಬಿಟ್ಟು ಅವರು ಹೋದ ಅನ್ಕೊಂಡ್ಬಿಟ್ಟು. ಇನ್ನ ನಮ್ಮ ರಜತ್ ಪಟ್ಟಿದಾರ್ ಕ್ಯಾಪ್ಟನ್. ಸೊ ಇವತ್ತು ಕ್ಯಾಪ್ಟನ್ ಇನ್ನಿಂಗ್ಸ್ ಆಡ್ಲಿಲ್ಲ. ಅದು ಇನ್ನೇನು ಮಾಡಕ್ ಆಗ್ತಿರ್ಲಿಲ್ಲ. ಅಲ್ಲಿ ವಿಕೆಟ್ ಗಳು ಹೋಯ್ತಿತ್ತು ಅಂದ್ರೆ ಇವ್ರು ಒಂದ್ ಸ್ವಲ್ಪ ತಡೆದಾಡ್ಲೇಬೇಕಿತ್ತು. ಬಟ್ ಆದ್ರೆ ಇಲ್ಲಿ ತಡೆದಾಡ್ತೀನಿ ಕುಟ್ಟಾಡ್ತೀನಿ ಅಂದ್ರೆ ರನ್ಸ್ ಗಳು ಬರೋದೇ ಇಲ್ಲ. ಸೊ ಏನ್ ಮಾಡಕ್ ಆಯ್ತದೆ? ಆದ್ರೂ ಕೂಡ ಇವ್ರು ಒಂದ್ ಸ್ವಲ್ಪ ತಡೆದಾಡ್ಬೇಕಿತ್ತು. ಬಟ್ ಅನ್ಫಾರ್ಚುನೇಟ್ಲಿ ಅವರು ಕೂಡ ತಡೆದಾಡೋರು. ಆದ್ರೆ ಏನು ಮಾಡಕ್ಕಾಗ್ಲಿಲ್ಲ. ಸೊ ಅವರು ಕೂಡ ಔಟ್ ಆಗ್ಬಿಟ್ಟವ್ರು. ಇನ್ನ ಲಿವಿಂಗ್ಸ್ಟನ್ ಅಷ್ಟೇ, ಲಿವಿಂಗ್ಸ್ಟನ್ ಔಟ್ ಆಗ್ಬಿಟ್ಟವ್ರು. ಜಿತೇಶ್ ಶರ್ಮಾ ಯಾರು ಕೂಡ ನಿಂತಾಡ್ಲಿಲ್ಲ. ಕೊನೆಗೆ ನಮ್ಮ ಟೀಮ್ ಡೇವಿಡ್ ಒಂದ್ ಸ್ವಲ್ಪ ರನ್ ಹೊಡೆದಿದ್ರಿಂದ ನಾವು ಅಟ್ಲೀಸ್ಟ್ ನಾವು 163 ನಾವು ಹೊಡೆಯಕ್ಕೆ ನಮ್ಗೆ ಹೆಲ್ಪ್ ಆಯ್ತು. ಇಲ್ಲಾಂದ್ರೆ ಅದು ಕೂಡ ಆಗ್ತಿರ್ಲಿಲ್ಲ. ನಾನು ಒಂದ್ 140 150 ಒಳಗಡೆ ಕಚ್ಕೊಬಿಡ್ತೀವಿ ಏನೋ ಅಂತ ಅನ್ಕೊಂಡಿದೆ. ಸೊ ಅಟ್ಲೀಸ್ಟ್ 163 ನಾವು ಹೊಡೆದ್ವಿ. ಸೊ ಅದ್ರ ಜೊತೆಗೆ ನಾವು ಸ್ಟಾರ್ಟಿಂಗ್ ಬಂದು ನಾವು ವಿಕೆಟ್ ನ ಎತ್ತಿದ್ದು ಏನ್ ಜೋಶಲ್ಲಿ ಎತ್ತಿದ್ದು ನಾವು. 58ಕ್ಕೆ 4 ವಿಕೆಟ್ ನ ಎತ್ತಿದ್ವಿ. ರನ್ನೇ ಬರ್ತಿರ್ಲಿಲ್ಲ. ಆ ಲೆವೆಲ್ ನಾವು ಕಟ್ ಹಾಕಿದ್ವಿ. ಶ್ರೇಯಸ್ ಶರ್ಮಾ ಏನ್ ಬೌಲಿಂಗ್ ಮಾಡಿತ್ತು, ಏನ್ ರನ್ನೇ ಕೊಡ್ತಿರ್ಲಿಲ್ಲ ಗುರು. ಆ ತರ ಬೌಲಿಂಗ್ ಮಾಡಿದ್ವಿ. ಬಟ್ ಆದ್ರೆ 7 ರನ್ ಇದ್ದಾಗ ನಮ್ಮ ಕೆ ಎಲ್ ರಾಹುಲ್ ನ ಒಂದ್ ಕ್ಯಾಚ್ ನ ಬಿಟ್ರು ನಮ್ಮ ರಜತ್ ಪಟ್ಟಿದಾರು. ಸೊ ಅಫ್ಕೋರ್ಸ್ ಅದು ತುಂಬಾ ಕಷ್ಟ ಇತ್ತು, ಹಿಡಿಯಕ್ ಆಗ್ತಿರ್ಲಿಲ್ಲ. ಬಟ್ ಆದ್ರೂ ಕೂಡ ಅದೊಂದು ಕ್ಯಾಚ್ ನ ಹಿಡಿದಿರ ಇವತ್ತು ನಾವು ಪಕ್ಕಾ ಮ್ಯಾಚ್ ನ ವಿನ್ ಆಗ್ತಿದ್ವಿ. ಸೊ ಕ್ಯಾಚಸ್ ವಿನ್ನರ್ಸ್ ಮ್ಯಾಚಸ್ ಅಂತಾರಲ್ಲ, ಸೊ ಆ ರೀತಿ ಆಗ್ತಿತ್ತು. ಆದ್ರೆ ಇನ್ನೇನು ಮಾಡಕ್ ಆಗ್ಲಿಲ್ಲ. ಆ ರೀತಿ ಹೋಯ್ತು. ಸೊ ನಮ್ದು ಬ್ಯಾಟಿಂಗು ಕೂಡ ಇವತ್ತು ಹಂಗೆ ಡೌನ್ ಫಾಲ್ ಆಗೋಯ್ತು. ಅವರು ಕೂಡ ಅವ್ರ ಟಾಪ್ 3 ನ ಎಗರಿಸ್ಬಿಟ್ಟಿದ್ವಿ ನಾವು. ಕೊಹ್ಲಿನ ಕೊಹ್ಲಿ ಅಂತೀನಿ, ಕೆ ಎಲ್ ರಾಹುಲ್ ಕೂಡ ಎಗರಿಸ್ಬಿಟ್ಟಿದ್ರೆ ನಾವು 7-7-7 ಅನ್ಕ ತಲಾಫರ್ ರೀಸನ್ ಮಾಡ್ತಿದ್ವಿ. ಬಟ್ ಆದ್ರೆ ನಮ್ಮ ಹೋಮ್ ಗ್ರೌಂಡ್ ನಾವು ಸೋಲ್ಬೇಕು ಅಂತ ಇತ್ತು. ಅದಕ್ಕೆ ಇವತ್ತು ನಾವು ಸೋತಿದ್ವಿ. ಸೊ ಮೂಮೆಂಟ್ ಆಫ್ ಎಲ್ಲಿ ಶಿಫ್ಟ್ ಆಗಿದ್ದು ಅಂದ್ರೆ, ಸೊ ಮೊದಲನೇ ಮೂಮೆಂಟ್ ಆಫ್ ಶಿಫ್ಟ್ ಆಗಿದ್ದೆ ಕೃಣಾಲ್ ಪಾಂಡ್ಯನ್ 1 ಓವರ್ ಮತ್ತೆ ಲಿವಿಂಗ್ಸ್ಟನ್ 1 ಓವರ್. ಸೊ ಲಿವಿಂಗ್ಸ್ಟನ್ಗೆ ಅವಾಗ ಕೊಡ್ಬಾರ್ದಾಗಿತ್ತು. ಬಟ್ ಅದ್ ಏನ್ ತಲೆ ಇಟ್ಕೊಂಡು ಲಿವಿಂಗ್ಸ್ಟನ್ ಕೊಟ್ರು ಅಂತ ಗೊತ್ತಿಲ್ಲ. ಬಟ್ ಆ ಲಿವಿಂಗ್ಸ್ಟನ್ಗೆ ಒಂದ್ಸಲ ಹೊಡೆದ್ರು 14 ರನ್ 1 ಓವರ್ ಅಲ್ಲಿ. ಸೊ ಅವಾಗ್ಲೇ ಒಂದ್ ಸ್ವಲ್ಪ ಮೂಮೆಂಟಮ್ ಇದಾಯ್ತು. ಅದಾದ್ಮೇಲೆ ಅವ್ರಿಗೆ ನಮ್ಮ ಕೆ ಎಲ್ ರಾಹುಲ್ ಅವರು ಒಂಥರ ಕ್ಯಾಲ್ಕುಲೇಟರ್ ಮಾಡ್ಕೊಂಡು ಮ್ಯಾಚ್ ನ ಆಡ್ತಿದ್ರು. ಯಾವಾಗ ಮಳೆ ಬರೋ ಸಾಧ್ಯತೆ ಇದೆ ಅಂತ ಗೊತ್ತಾಯ್ತು, ಯಾವಾಗ ಹನಿಗಳು ಬಂತು, ಸೊ ಅವಾಗ ತಕೊಂಡ್ರು ಗುರು ಒಂದಪ್ಪ ಕ್ಲಾಸ್ ನ ಹೇಜಲ್ ವುಡ್ಗೆ. ಅದೇ ಓವರ್ 22 ರನ್ ಹೊಡೆದ್ರು. ಅಲ್ಲಿ ತನಕ ರನ್ ಕಟ್ ಹಾಕಿದ್ರು. 3 ಓವರ್ ಅಲ್ಲಿ 18 ರನ್ ಕೊಟ್ಟಿದ್ರು. ಸೊ 1 ಓವರ್ ಅಲ್ಲಿ 22 ರನ್ ಹೊಡ್ಸ್ಕೊಂಡ್ರು. ಸೊ ಅಲ್ಲಿ ತನಕ ನಾವು DLS ಮೆಥಡ್ ಬಂದಿರು ಕೂಡ ನಾವು ವಿನ್ ಆಗ್ತಿದ್ವಿ. ಅದೇ ಟೈಮ್ಗೆ ಮಳೆ ಬಂದು ಏನಾದ್ರು ಮ್ಯಾಚ್ ಏನಾದ್ರು ನಿಂತಿದ್ರೆ,
ಸೊ DLS ಮೆಥಡ್ ಬಂದಿದ್ರೆ ನಾವು ವಿನ್ ಆಗ್ತಿದ್ವಿ. ಆದ್ರೆ ಅದನ್ನ ತಿಳ್ದಂತ KL ರಾಹುಲ್ ಸೊ ಯಾವ ಪಿಚ್ ಅಲ್ಲಿ ಹೆಂಗ್ ಆಡ್ಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಸೊ ಅದಕ್ಕೋಸ್ಕರನೇ ಅವರು ಆ ಟೈಮಲ್ಲಿ ಅವರು ಗೇರ್ ನ ಶಿಫ್ಟ್ ಮಾಡ್ಬೇಕಿತ್ತು. ಸೊ ಅದೇ ರೀತಿ ಮಾಡಿದ್ರು. ಅಲ್ಲಿ ಮಾಡಿದ್ದು ಗೇರ್ ನ ಶಿಫ್ಟ್ ಕೆಳಗ್ ಬರ್ಲಿಲ್ಲ, ಹಿಂಗೆ ಹೊಂಟ್ಬಿಟ್ರು ಆ ರೀತಿ. ಸಖತ್ತಾಗಿ ಆಡಿದ್ರು ಅವ್ರ ಕಡೆಯಿಂದ. ಬಟ್ ನಮ್ ಕಡೆಯಿಂದ ಇನ್ನೇನ್ ಮಾಡಕ್ಕಾಗಲ್ಲ. ಸೊ ಈ ರೀತಿ ಆಯ್ತು. ಅದ್ ಮೇನ್ ಶಿಫ್ಟ್ ಆಗಿದೆ, ಮಳೆ ಬಂದಿಲ್ಲ. ಸೊ ಮಳೆ ಯಾಕಾದ್ರು ಬಂತು, ಅಟ್ಲೀಸ್ಟ್ ಮಳೆ ಬಂದಾಗ್ಲಾರ ಹಂಗೆ ಒಂದೇ ಸಲ ಬಂದ್ಬಿಟ್ಟದಾಗ ಮ್ಯಾಚ್ ನಾರು ರದ್ದು ಮಾಡ್ಸಿದ್ರೆ ಹಿಂಗಾರು ವಿನ್ ಆಗ್ತಿದ್ವಿ ನಾವು. ಬಟ್ ಅದು ಕೂಡ ಆಗ್ಲಿಲ್ಲ. ಬಟ್ ಏನು ಮಾಡಕ್ಕಾಗಲ್ಲ. ಸೊ ಅದು ಕೂಡ ನಾವು ಹೊರಗಡೆ ಆತರ ಬೆಂಕಿ ತರ ಆಡ್ತಾ ಇದೀವಿ. ಬಟ್ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಯಾಕಿಂಗ್ ಆಡ್ತಾ ಇದೀವಿ ಅಂತ ಗೊತ್ತಾಗ್ತಿಲ್ಲ. ಬಟ್ ಗೆಲ್ಲೋಣ. ಸೊ ನೆಕ್ಸ್ಟ್ ಮ್ಯಾಚ್ ಗೆಲ್ಲೋಣ ನಾವು. ಆದಷ್ಟು ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಗೆಲ್ಲೋಣ. ಸೊ ನಾವ್ ಬರೀ ಹೊರಗಡೆ ಗೆದ್ಕೊಂಡ್ ಬಂದ್ರೆ ಸಾಕಾಗಲ್ಲ. ಸೊ ನಮ್ ಗ್ರೌಂಡ್ ಅಲ್ಲಿ ಗೆಲ್ಬೇಕು. ನಮ್ ಹೋಮ್ ಅಡ್ವಾಂಟೇಜ್ ಅನ್ನೋದೇ ನಮಗ್ ಸಿಗ್ತಾ ಇಲ್ಲ. ಸೊ ಆ ತರ ಹೋಗ್ಬಿಟ್ಟೈತೆ. ಸೊ ಬ್ಯಾಟಿಂಗ್ ಬಗ್ಗೆ ಮಾತಾಡೋದು, ಬೌಲಿಂಗ್ ಬಗ್ಗೆ ಮಾತಾಡೋದು, ಫೀಲ್ಡಿಂಗ್ ಬಗ್ಗೆ ಮಾತಾಡೋದು. ಸೊ ನಮ್ಮ ಆ ಫೀಲ್ಡಿಂಗ್ ಅಷ್ಟೊಂದೇನ್ ಕಳಪೆ ಆಗ್ತಿರ್ಲಿಲ್ಲ. ಬಟ್ ಇವತ್ತು ಕೂಡ ಕಳಪೆ ಆಗಿಲ್ಲ. ಒಂದೇ ಒಂದ್ ಕ್ಯಾಚ್ ನಮ್ದು ಡ್ರಾಪ್ ಆಗಿದ್ದು. ಇನ್ನೆಲ್ಲ ಕೂಡ ಚೆನ್ನಾಗಿ ಮಾಡಿದ್ರು ಆಲ್ಮೋಸ್ಟ್ ಎಲ್ಲ ಫೀಲ್ಡಿಂಗ್ ನ. ಬಟ್ ಏನೋ ಮಾಡಕ್ಕಾಗಲ್ಲ ಗೈಸ್. ನಮ್ಮ ಮನೆ ಮಗ ಚೆನ್ನಾಗ್ ಆಡೋರು. ಬಟ್ ನಮ್ಮ ಮನೆಯವ್ರು ಗೆಲ್ಬೇಕಿತ್ತು. ಬಟ್ ಅದ ಆಗ್ಲಿಲ್ಲ. ಸೊ ಬಿಟ್ಟಾಕಿ. ಸೊ ನೆಕ್ಸ್ಟ್ ಮ್ಯಾಚ್ಗೆ ನಾವು ಕಾಯೋಣ. ಸೊ ನೆಕ್ಸ್ಟ್ ಮ್ಯಾಚ್ ಕೂಡ ನಾವು ಗೆಲ್ಲೋಣ ಅಂತ ಹೇಳ್ತಾ, ಇನ್ನೆಲ್ಲ ಮ್ಯಾಚ್ ಕೂಡ ನಾವು ಗೆಲ್ತೀವಿ. ಈ ಸಲ ಕಪ್ನ ನಾವೇ ಹೊಡಿತೀವಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಹೆಚ್ಚಿನ RCB ಬಗ್ಗೆ ಕಂಟೆಂಟ್ ಗಳನ್ನ ಕೊಡ್ತಾ ಇರ್ತೀನಿ. ಸೊ ಇನ್ಮೇಲೆ ಕರೆಕ್ಟ್ ಆಗಿ ವಿಡಿಯೋಸ್ ಗಳ ಬರ್ತಾ ಇರುತ್ತೆ. ಸೊ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಹಾಗೇನೆ ಈ ವಿಡಿಯೋ ಹೆಂಗ್ ಅನಿಸ್ತು ಅನ್ನೋದನ್ನ ತಪ್ಪದೆ ಒಂದು ಕಮೆಂಟ್ ಹಾಕ್ಬಿಡಿ ಅಂತ ಹೇಳ್ತಾ, ಸೊ ಸಿಗಮ್ಮ ನೆಕ್ಸ್ಟ್ ವಿಡಿಯೋನಲ್ಲಿ ಗೈಸ್. ಜೈ RCB. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಗೈಸ್. ಬೈ ಗೈಸ್.